ಪದವಿಯನ್ನು ಪಡೆದರು. ಮೀನುಗಾರಿಕಾ ವಿಜ್ಞಾನ, ಸಿಹಿನೀರು ಮತ್ಸ್ಯ ಕೃಷಿ ಹಾಗೂ ಮತ್ಸ್ಯ ಕೃಷಿ ಸೂಕ್ಷ್ಮ ವಿಜ್ಞಾನಗಳು ಇವರ ಸಂಶೋಧನೆ ಹಾಗೂ ಆಸಕ್ತಿಯ ವಿಷಯಗಳಾಗಿವೆ. ಇವರು 200ಕ್ಕೂ ಹೆಚ್ಚು ಲೇಖನಗಳನ್ನು ಹೆಸರಾಂತ ನಿಯತಕಾಲಿಕಗಳಲ್ಲಿ ಹಾಗೂ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಪ್ರಧಾನಮಂತ್ರಿಯವರ ವೈಜ್ಞಾನಿಕ ಸಲಹಾ ಮಂಡಳಿಯ ಸದಸ್ಯರಾಗಿ ಮತ್ತು ಸಚಿವ ಸಂಪುಟದ ವೈಜ್ಞಾನಿಕ ಸಲಹಾ ಮಂಡಳಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿ ಡಾಕ್ಟರ್ ಎಸ್ ಅಯ್ಯಪ್ಪನವರಿಗೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದನೆಗಳು. ಇನ್ನು ಶ್ರೀ ಕೆ ನಾರಾಯಣಸ್ವಾಮಿ. ಕಡಿಮೆ ಮಳೆ ಪ್ರದೇಶವೆಂದು ಗುರುತಿಸಲ್ಪಟ್ಟಿರುವ ಗೌರಿಬಿದನೂರಿನಲ್ಲಿ ಮಳೆ ನೀರಿನ ಸಂರಕ್ಷಣೆ ಹಾಗೂ ಕೃಷಿಗೆ ಅದರ ಪರಿಣಾಮಕಾರಿ ಬಳಕೆಯ ಬಗ್ಗೆ ಹೆಚ್ಚಿನ ಪರಿಣತಿ ಹೊಂದಿರುವ ನಾರಾಯಣಸ್ವಾಮಿ ಅವರು ತಮ್ಮ ಸುತ್ತಮುತ್ತಲಿನ ರೈತರಿಗೆ, ವಿಶೇಷವಾಗಿ ದಲಿತರಿಗೆ ಮಳೆ ನೀರನ್ನು ಸಂರಕ್ಷಿಸಿ ಅದನ್ನು ಕೃಷಿಗೆ ಬಳಸಿಕೊಳ್ಳುವ ಬಗ್ಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗೂ ನೀರಿನ ಮಹತ್ವ, ಮಳೆ ನೀರಿನ ಬಳಕೆಯ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡ್ತಾ ಇದ್ದಾರೆ. ಕೃಷಿ ಪರಿಸರ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ನಾಡಿನ ಸಮಸ್ತ ಜನತೆಯ ಪರವಾಗಿ ಶ್ರೀ ಕೆ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆಗಳು. ಡಾಕ್ಟರ್ MD ಸುಭಾಷ್ ಚಂದ್ರನ್. ಕುಮಟಾದಲ್ಲಿ ನೆಲೆಸಿರುವ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಪರಿಸರ ತಜ್ಞರು ಇವರಾಗಿದ್ದಾರೆ. ಅರಣ್ಯ ಪರಿಸರ ಶಾಸ್ತ್ರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ PhD ಮಾಡಿರುವ ಇವರು 32 ವರ್ಷಗಳ ಬೋಧನಾ ಅನುಭವ, 35 ವರ್ಷಗಳ ಸಂಶೋಧನಾ ಅನುಭವವನ್ನು ಹೊಂದಿದ್ದಾರೆ. ಫಾರೆಸ್ಟ್ ಇಕಾಲಜಿ, ಕೋಸ್ಟಲ್ ಇಕೋಸಿಸ್ಟಮ್, ಇಕಾಲಜಿಕಲ್ ಹಿಸ್ಟ್ರಿ ಮೊದಲಾದ ಪರಿಸರ ಸಂಬಂಧಿ ವಿಷಯಗಳ ಬಗ್ಗೆ ಮಹತ್ವದ ಸಂಶೋಧನೆ ಮಾಡಿರುವ ಇವರು ಕುಮಟಾದ ಡಾಕ್ಟರ್ ಬಾಳಿಗ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಯೂ ಆಗಿದ್ದಾರೆ. ಹಲವಾರು ಪರಿಸರ ಸಂಬಂಧಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯ ಸಮಿತಿಗಳಲ್ಲಿ ಸದಸ್ಯರಾಗಿರುವ ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿಯೂ ಸಂದರ್ಶಕ ವಿಜ್ಞಾನಿಯಾಗಿದ್ದಾರೆ. ಕೃಷಿ ಪರಿಸರ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಅವರಿಗೆ ಸಮಸ್ತ ಕನ್ನಡ ಜನತೆಯ ಪರವಾಗಿ ಅಭಿನಂದನೆಗಳು. ಇನ್ನು ಶ್ರೀಮತಿ ಬಿ ಅನಸೂಯಮ್ಮ. ರಾಮನಗರ ಜಿಲ್ಲೆಯ ಅರಳಾಲು ಗ್ರಾಮಕ್ಕೆ ಸೇರಿದವರಾದ ಶ್ರೀಮತಿ ಅನಸೂಯಮ್ಮನವರು ಜನಿಸಿದ್ದು 1948ರಲ್ಲಿ. ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡು ಇವರು ಮಹಿಳಾ ಪರ ಹೋರಾಟಗಾರ್ತಿಯೂ ಹೌದು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಸಮತಾ ವಿದ್ಯಾಲಯ 7 ಜನ ಸಂಸ್ಥಾಪಕ ಟ್ರಸ್ಟಿಗಳಲ್ಲಿ ಒಬ್ಬರು. 80ರ ದಶಕದಿಂದಲೂ ಗಾಂಧಿ, ಲೋಹಿಯಾ, ಅಂಬೇಡ್ಕರ್, ಬುದ್ಧ, ಬಸವ, ಅಕ್ಕಮಹಾದೇವಿ ಮೊದಲಾದವರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸುತ್ತಾ ವೃತ್ತಿಪರ ಕಾನೂನು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಹಾಗೇನೆ ಹಲವಾರು ರೈತಪರ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿರುವ ಇವರಿಗೆ ಕರ್ನಾಟಕ ಕಲ್ಪವಲ್ಲಿ ಮಹಿಳಾ ಹೋರಾಟಗಾರ್ತಿ ಪ್ರಶಸ್ತಿ ಅಲ್ಲದೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅನಸೂಯಮ್ಮ ಅವರಿಗೆ ಅಭಿನಂದನೆಗಳು. ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಇವರು ಸಸ್ಯಶಾಸ್ತ್ರ ವಿಜ್ಞಾನಿಯಾಗಿದ್ದು ಈ ಕ್ಷೇತ್ರದಲ್ಲಿ ಗಣನೀಯ ಸಂಶೋಧನೆಗಳನ್ನು ಮಾಡಿದ್ದಾರೆ. ಇವರು ಸೂತ್ರೀಕರಿಸಿರುವ ಫೈಟಾನ್ ಟಿ ಎಂಬ ಸಾವಯವ ಸಸ್ಯ ಟಾನಿಕ್ ಈಗಾಗಲೇ ಅನೇಕ ಬೆಳೆಗಳಲ್ಲಿ, ಅದರಲ್ಲೂ ತಂಬಾಕು ಬೆಳೆಯಲ್ಲಿ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸುವಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದೆ. ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಅನೇಕ ಸಂಶೋಧನೆ ಹಾಗೂ ಆವಿಷ್ಕಾರಗಳನ್ನು ರೈತರ ಮನೆ ಮನೆಗೆ ತಲುಪಿಸಿದ್ದಾರೆ. ವಿಜ್ಞಾನ ಲೇಖನಗಳ ಜೊತೆಗೆ ಕಥೆ, ಪ್ರವಾಸ, ಕಥನ, ವ್ಯಕ್ತಿ ಪರಿಚಯ ಮೊದಲಾದವುಗಳನ್ನು ರಚಿಸಿದ್ದಾರೆ. ವಿದೇಶಗಳಲ್ಲಿ ನೆಲೆಸುವ ಅವಕಾಶವಿದ್ದರೂ ಕರ್ನಾಟಕದ ರೈತರ ಸೇವೆಗೆ ಟೊಂಕ ಕಟ್ಟಿ ನಿಂತಿರುವ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಅವರಿಗೆ ಕೃಷಿ ಮತ್ತು ಪರಿಸರ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಇನ್ನು ಕ್ರೀಡಾ ಕ್ಷೇತ್ರ ಡಾಕ್ಟರ್ CM ಮುತ್ತಯ್ಯ. ಡಾಕ್ಟರ್ CM ಮುತ್ತಯ್ಯ ಅವರ ಹೆಸರು ಭಾರತದ ಅಥ್ಲೆಟಿಕ್ಸ್ ರಂಗದಲ್ಲಿ ಚಿರಪರಿಚಿತ. ಈ ದೇಶದ ಶ್ರೇಷ್ಠ ಅಥ್ಲೀಟ್ ಆಗಿ, ಕ್ರೀಡಾ ತಜ್ಞರಾಗಿ, ಅನನ್ಯ ಕ್ರೀಡಾಡಳಿತಗಾರರಾಗಿ ಭಾರತದ ಅಥ್ಲೆಟಿಕ್ ರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಮೂಲತಃ ಕೊಡಗಿನವರಾದ ಮುತ್ತಯ್ಯ 50ರ ದಶಕದಲ್ಲಿ ಡೆಕಥ್ಲಾನ್ನಲ್ಲಿ ಸತತ 5 ವರ್ಷಗಳ ಕಾಲ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ರು. 1958ರಲ್ಲಿ ಟೋಕಿಯೋದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. ವಿಶ್ವ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ನಲ್ಲಿ ಭಾರತದ ತಂಡವನ್ನು ಪ್ರತಿನಿಧಿಸಿದ್ದಾರೆ. 80ರ ಹರೆಯದ ಮುತ್ತಯ್ಯ ಕೇರಳದಲ್ಲಿ 2014ರಲ್ಲಿ ನಡೆಯುವ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರಕ್ಕೆ ಮುಖ್ಯ ಸಲಹೆಗಾರರಾಗಿದ್ದಾರೆ. ಇದು ಕನ್ನಡಿಗರಿಗೆ ಹೆಮ್ಮೆ. ಡಾಕ್ಟರ್ CM ಮುತ್ತಯ್ಯ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ನಲ್ಲಿ ಮೊದಲ ಅರ್ಹ ಅಥ್ಲೆಟಿಕ್ ಕೋಚ್ ಆಗಿದ್ದು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ
ಜಿಗಿತಗಾರರಿಗೆ ಇವರು ತರಬೇತಿಯನ್ನು ನೀಡಿದ್ದಾರೆ. ಹಲವರು ಇವರಿಂದ ಪ್ರಭಾವಿತರಾಗಿ ಅಥ್ಲೆಟಿಕ್ಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅತ್ಯಂತ ಸ್ತುತ್ಯಾರ್ಹ ಕಾರ್ಯವನ್ನು ಮಾಡಿದ ಡಾಕ್ಟರ್ CM ಮುತ್ತಯ್ಯ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಶ್ರೀ ಶರತ್ ಎಂ ಗಾಯಕ್ವಾಡ್, ಆಸ್ಟ್ರೇಲಿಯಾದ ಈಜುಪಟು ಇಯಾನ್ ಥೋರ್ಪೆಯಿಂದ ಪ್ರೇರಣೆ ಪಡೆದ 21 ವರ್ಷದ ಶರತ್ ಎಂ ಗಾಯಕ್ವಾಡ್ ಅವರು ಬೆಂಗಳೂರಿನ ಜಯನಗರ PM ಈಜು ಕೇಂದ್ರದಲ್ಲಿ ಜಾನ್ ಕ್ರಿಸ್ಟೋಫರ್ ಬಳಿಯಲ್ಲಿ ಈಜು ತರಬೇತಿಯನ್ನು ಪಡೆದ ಅಂತಾರಾಷ್ಟ್ರೀಯ ಮಟ್ಟದ ಹೆಮ್ಮೆಯ ಈಜುಪಟು. ಇವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ 39 ಚಿನ್ನ, 2 ಬೆಳ್ಳಿ, 3 ಕಂಚಿನ ಪದಕಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4 ಚಿನ್ನ, 12 ಬೆಳ್ಳಿ, 14 ಕಂಚಿನ ಪದಕಗಳು ಬಂದಿವೆ. ಅಂಗವಿಕಲರ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕನ್ನಡ ನಾಡಿನ ಹಿರಿಮೆಯನ್ನು ಸಾಗರದಾಚೆಗೆ ಕೊಂಡೊಯ್ದ ಈಜುಪಟು ಇವರು. ಇವರ ಅಸಾಧಾರಣ ಸಾಧನೆಗಾಗಿ ಪ್ರತಿಭಾ ಪುರಸ್ಕಾರ ಅಲ್ಲದೆ ಏಕಲವ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿಗಳು ಲಭಿಸಿದೆ. ಕ್ರೀಡಾ ಕ್ಷೇತ್ರಕ್ಕೆ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ರಾಜ್ಯ ಪ್ರಶಸ್ತಿಗಾಗಿ ಇವರಿಗೆ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು. ಇನ್ನು ಹೆಚ್ಚು ಹೆಚ್ಚು ಪದಕಗಳನ್ನು ಭಾರತಕ್ಕೆ ಗೆಲ್ಲಿ ಅನ್ನುವಂತಹ ಹಾರೈಕೆ ಸಮಸ್ತ ಕನ್ನಡಿಗರದು. ಅಭಿನಂದನೆಗಳು ಶರತ್ ಗಾಯಕ್ವಾಡ್. ಇನ್ನು ಶ್ರೀ ಸದಾಶಿವ ಸಾಲ್ಯಾನ್, ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರಾದ ಶ್ರೀ ಸದಾಶಿವ ಸಾಲ್ಯಾನ ಅವರಿಗೆ 63ರ ಪ್ರಾಯ. ಆದರೆ 50 ವರ್ಷಗಳಿಂದ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 125 ಚಿನ್ನದ ಬಹುಮಾನಗಳನ್ನು ಪಡೆದಿದ್ದಾರೆ. ಇವರ ಸಾಧನೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಇವರ ಕಂಬಳದ ಹೆಸರು ಕೋನದ ನಾಗರಾಜ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಅಂಚೆ ಚೀಟಿಯನ್ನು ಹೊರತಂದಿದೆ. ಕ್ರೀಡಾ ಕ್ಷೇತ್ರಕ್ಕೆ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಶ್ರೀ ಸದಾಶಿವ ಸಾಲ್ಯಾನ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ, ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಲಲಿತ ಕಲಾಕ್ಷೇತ್ರದಲ್ಲಿ ಶ್ರೀಮತಿ ಶೀಲಾ ಗೌಡ, BA ಕೆನ್ ಸ್ಕೂಲ್ನಿಂದ ಚಿತ್ರಕಲೆಯಲ್ಲಿ ಡಿಪ್ಲೊಮಾ, ಶಾಂತಿನಿಕೇತನದಲ್ಲಿ ಪೇಂಟಿಂಗ್ನ ಸ್ನಾತಕೋತ್ತರ ಡಿಪ್ಲೊಮಾ ಪದವಿಯನ್ನು ಇವರು ಪಡೆದಿದ್ದಾರೆ. ರಾಜ್ಯ ಕಲಾವಿದರ ಸಮ್ಮೇಳನ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಗ್ರಾಫಿಕ್ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಲಲಿತ ಕಲಾಕ್ಷೇತ್ರಕ್ಕೆ ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಈ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಕಾರ್ಯನಿಮಿತ್ತ ಅವರು ಹೊರದೇಶದಲ್ಲಿರುವ ಕಾರಣ ಅವರಿಂದು ನಮ್ಮೊಡನೆ ಉಪಸ್ಥಿತರಿಲ್ಲ. ಅವರಿಗೆ ಪ್ರಶಸ್ತಿಯನ್ನು ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗುವುದು. ಶ್ರೀಮತಿ ಶೀಲಾ ಗೌಡ ಅವರಿಗೆ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದನೆಗಳು. ಇನ್ನು ಶ್ರೀ ಅಲ್ಲಿಸಾಬಾ ಸೈ ನದಾಫ್, ಅಲ್ಲಿಸಾಬಾ ಸೈದು ಸಾಬಾ ನದಾಫ ಅವರು ಬಾಗಲಕೋಟೆ ತಾಲೂಕಿನ ಯಡಹಳ್ಳಿಯಲ್ಲಿ ತಮ್ಮ ಹಿರಿಯರು ಹಾಗೂ ವಾಸ್ತುಶಿಲ್ಪದ ವಿದ್ಯಾಗುರುಗಳಾದ ಮಲ್ಲೋಜ ಮಾಯಾಚಾರಿ ಅವರ ಮಾರ್ಗದರ್ಶನದಲ್ಲಿ ಶಿಲ್ಪಕಲೆಯ ವಿದ್ಯೆ ಕಲಿತು 1960ರಿಂದ ಶಿಲ್ಪಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಅನೇಕ ಮಠ, ಮಂದಿರ, ಮಸೀದಿ, ಮಹಾದ್ವಾರಗಳಲ್ಲಿ ಶಿಲಾಮಂಟಪ, ದೇವಾಲಯ ಹಾಗೂ ಶಿಖರ, ದೀಪಸ್ತಂಭ ಹೀಗೆ ಕಾಡುಗಲ್ಲನ್ನು ಕಡೆದು ಸುಂದರ ರೂಪವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರದಲ್ಲೂ ಕೂಡ ತಮ್ಮ ಶಿಲ್ಪದ ಮೂಲಕ ಖ್ಯಾತರಾಗಿದ್ದಾರೆ. ಅಲ್ಲಿ ಸಾಬರ ಜಾತ್ಯತೀತ ಮನೋಭಾವವನ್ನ ಅನೇಕ ಗಣ್ಯ ಮಾನ್ಯರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈ ದಿನ ಕನ್ನಡಿಗರು ಇವರನ್ನ ಶ್ಲಾಘಿಸುತ್ತಿದ್ದಾರೆ. ಶ್ರೀ ಅಲ್ಲಿ ಸಾಬಾ ಸೈ ನದಾಫ್ ಅವರಿಗೆ ಅಭಿನಂದನೆಗಳು. ಶ್ರೀ TM ಮಾಯಾಚಾರ್ ಅವರದ್ದು ವಂಶ ಪಾರಂಪರ್ಯ ಲೋಹ ಶಿಲ್ಪ ಕೆತ್ತನೆ. ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದಲ್ಲಿ 8 ವರ್ಷಗಳ ಕಾಲ ಲೋಹ ಶಿಲ್ಪ ಕೆತ್ತನೆಗಳ ಕೆಲಸವನ್ನು ಮಾಡಿದ್ದಾರೆ. ಶ್ರೀಯುತರು ಲೋಹದ ಕ್ಯಾಸ್ಟಿಂಗ್ನಲ್ಲಿ ಹೆಚ್ಚಿನ ಪರಿಣತಿ ಮತ್ತು ಖ್ಯಾತಿ ಗಳಿಸಿದ್ದಾರೆ. 1986ರಲ್ಲಿ ಅಮೆರಿಕದ ಸಿಯಾಟಲ್ನಲ್ಲಿ ನಡೆದ ಭಾರತ ಉತ್ಸವದಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರದಿಂದ ಆಯ್ಕೆಯಾಗಿ ಅಮೆರಿಕದಲ್ಲಿ 4 ತಿಂಗಳ ಕಾಲ ಲೋಹದ ಕ್ಯಾಸ್ಟಿಂಗ್ ಹಾಗೂ ಲೋಹ ಶಿಲ್ಪಕಲೆ ಕೆತ್ತನೆಗಳನ್ನು ಪರಿಚಯಿಸಿದ್ದಾರೆ. 27 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ರೀಜನಲ್ ಡಿಸೈನ್ ಅಂಡ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಲಲಿತ ಕಲಾ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ಅವರಿಗೆ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಶ್ರೀ ವಿಜಯ ಹಾಗರಗುಂಡಗಿ, ಗುಲ್ಬರ್ಗಾ ಜಿಲ್ಲೆಯ ಹಾಗರಗುಂಡಗಿಯಲ್ಲಿ ಜನಿಸಿದ ಶ್ರೀ ವಿಜಯ ಹಾಗರಗುಂಡಗಿ ಅವರು ಚಿತ್ರಕಲೆಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ. ಮುಂಬೈ, ಬರೋಡಾ, ಬೆಂಗಳೂರು, ಆಕ್ಸ್ಫರ್ಡ್ನಲ್ಲಿರುವ ಲಂಡನ್ ಆರ್ಟ್ ಇನ್ ಆಕ್ಷನ್ ಹಾಗೂ ದೆಹಲಿಯ ಆರ್ಟ್ ಟುಡೇ ಮೊದಲಾದ ಪ್ರತಿಷ್ಠಿತ ಸ್ಥಳಗಳಲ್ಲಿ ಏಕವ್ಯಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇವರಿಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರತಿಷ್ಠಾನದ ಬಹುಮಾನ, ಐಫ್ಯಾಕ್ಸ್ ದೆಹಲಿಯು ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಹೈದರಾಬಾದ್, ಭೂಪಾಲ್, ಮೈಸೂರಿನ ವಿಶ್ವ ಕನ್ನಡ ಸಮ್ಮೇಳನ, ಹಂಪಿ ವಿಶ್ವವಿದ್ಯಾನಿಲಯ ಮೊದಲಾದೆಡೆ ಕಲಾ ಶಿಬಿರಗಳನ್ನು ನಡೆಸಿದ್ದಾರೆ.
ಡೆನ್ಮಾರ್ಕ್ ಮ್ಯೂಸಿಯಂ, ಚೆನ್ನೈನ ರೀಜನಲ್ ಲಲಿತಕಲಾ ಅಕಾಡೆಮಿ ಮೊದಲಾದೆಡೆ ಪ್ರದರ್ಶನಗೊಳ್ಳುತ್ತಿವೆ ಇವರ ಕೆಲಸಗಳು. ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ. ಕೋಲಾರ ಜಿಲ್ಲೆಯ ಕಾಸಿಪಲ್ಲಿ ಗ್ರಾಮದ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ ಪ್ರಸ್ತುತ ಮೈಸೂರು ನಗರ ನಿವಾಸಿ. ಆಸ್ಟ್ರೇಲಿಯಾದ ನ್ಯೂ ಕ್ಯಾಸಲ್ ವಿಶ್ವವಿದ್ಯಾಲಯದಿಂದ ಮಧುಮೇಹದ ಬಗ್ಗೆ ಹೆಚ್ಚಿನ ವ್ಯಾಸಂಗ ನಡೆಸಿರುವ ಇವರು ರಾಷ್ಟ್ರಕವಿ ಕುವೆಂಪು ಅವರ ಆಪ್ತ ಖಾಸಗಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಉತ್ತಮ ಮಧುಮೇಹ ತಜ್ಞರು, ಜನಪ್ರಿಯ ವೈದ್ಯರು ಆದ ಶ್ರೀಯುತರು ಶ್ರೀಸಾಮಾನ್ಯರಿಗೆ ಅರಿವಾಗುವಂತೆ ಮಧುಮೇಹದ ಬಗ್ಗೆ 100 ಶಿಬಿರಗಳನ್ನು ನಡೆಸಿ ಜನಜಾಗೃತಿ ಮೂಡಿಸಿದ್ದಾರೆ. ಹಲವಾರು ವೈದ್ಯಕೀಯ ಲೇಖನಗಳನ್ನು ಹಾಗೂ ಕೃತಿಗಳನ್ನು ಬರೆದಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರದಿಂದ ಈ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಚಲನಚಿತ್ರ ಕ್ಷೇತ್ರ ಶ್ರೀ ಸುಂದರನಾಥ ಸುವರ್ಣ ಅವರು ಜನಿಸಿದ್ದು 1956ರಲ್ಲಿ. ಮಂಗಳೂರಿನವರಾದ ಮೊದಲಿಗೆ ಇವರು ಹುಟ್ಟೂರಿನಲ್ಲಿ ಛಾಯಾಗ್ರಹಣವನ್ನು ಆರಂಭಿಸಿದ್ರು. ನಂತರ 1970ರಲ್ಲಿ ಬೆಂಗಳೂರಿಗೆ ಬಂದು ಚಿತ್ರರಂಗದ ಛಾಯಾಗ್ರಹಣಕ್ಕೆ ಪದಾರ್ಪಣೆ ಮಾಡಿದರು. ಗೋಲಿಬಾರ್, ಕಲಿಯುಗ ಭೀಮ, ನಮ್ಮೂರ ಮಂದಾರ ಹೂವೆ, ಕಳ್ಳರ ಸಂತೆ ಇವರು ಛಾಯಾಗ್ರಹಣ ಮಾಡಿದ ಪ್ರಮುಖ ಚಿತ್ರಗಳು. ಅಲ್ಲದೆ ಶಿವರಾಜ್ ಕುಮಾರ್ ನಟಿಸಿದ ಅಗ್ನಿ ಶ್ರೀಧರ್ ನಿರ್ದೇಶನದ ತಮಸ್ಸು ಛಾಯಾಗ್ರಹಣ ಚಿತ್ರಪ್ರೇಮಿಗಳ ಗಮನ ಸೆಳೆದಿದೆ. ಇವರ ಛಾಯಾಗ್ರಹಣದ ಕಳ್ಳರ ಸಂತೆ ಚಿತ್ರಕ್ಕೆ ಪ್ರಶಸ್ತಿ ಲಭಿಸಿದೆ. ಶ್ರೀ ಸುಂದರನಾಥ ಸುವರ್ಣ ಅವರಿಗೆ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಶ್ರೀ ಆರ್ ರತ್ನ ಸರ್ವಕಾಲಕ್ಕೂ ಸಲ್ಲುವ ಹಲವಾರು ಸುಮಧುರ ಚಿತ್ರಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿರುವ ಆರ್ ರತ್ನ ಇವರು ಖ್ಯಾತ ಸಂಗೀತ ವಿದ್ವಾಂಸರಾದ ಅಲತ್ತೂರು ವೆಂಕಟೇಶ ಅಯ್ಯರ್ ಮತ್ತು ಟೈಗರ್ ವರದಾಚಾರ್ ಅವರ ಬಳಿ ಸಂಗೀತಾಭ್ಯಾಸವನ್ನು ಮಾಡಿ 1966ರಲ್ಲಿ ಸಿ ವಿ ಶಿವಶಂಕರ್ ಅವರ ಮನೆ ಕಟ್ಟಿ ನೋಡು ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶಿಸಿದರು. ನಮ್ಮ ಊರು, ಕಪ್ಪು ಬಿಳುಪು, ಭಲೆ ಜೋಡಿ, ಮಹಾತಪಸ್ವಿ ಮೊದಲಾದ 50ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವ ಆರ್ ರತ್ನರವರ ಜಲಲ ಜಲಲ ಜಲಧಾರೆ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಮೊದಲಾದ ಗೀತೆಗಳು ಚಿತ್ರಪ್ರೇಮಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಚಲನಚಿತ್ರ ಕ್ಷೇತ್ರಕ್ಕೆ ಶ್ರೀಯುತರ ಅನನ್ಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರದಿಂದ ಈ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಶ್ರೀ ಲೋಕನಾಥ್ 1929ರಲ್ಲಿ ಬೆಂಗಳೂರಿನಲ್ಲಿ ಜನನ. 13ನೇ ವಯಸ್ಸಿನಲ್ಲಿ ಕೆ.ವಿ. ಅಯ್ಯರ್ ಅವರ ಅಮೆಚ್ಯೂರ್ ಡ್ರಾಮಾ ಕಂಪನಿಗೆ ಪ್ರವೇಶ. ಗೆಲಿಲಿಯೋ ನಾಟಕದಲ್ಲಿ ಅತ್ಯಂತ ಅವಿಸ್ಮರಣೀಯ ಅಭಿನಯವಿದ್ದ ಶ್ರೀಯುತರು ಬೆಳ್ಳಿ ತೆರೆಗೆ ಪ್ರವೇಶಿಸಿದ್ದು ಗೆಜ್ಜೆ ಪೂಜೆ ಚಿತ್ರದ ಮೂಲಕ. 125ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ. ಇಂಗ್ಲಿಶಿನ ಗೋಸ್ಟ್, ಇಡಿಪಸ್, 3 ಸಿಸ್ಟರ್ಸ್ ಮದರ್, ಗೆಲಿಲಿಯೋ ನಾಟಕಗಳಲ್ಲಿ ಅಭಿನಯ. 650ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಬಂಗಾರದ ಮನುಷ್ಯ, ಮಿಂಚಿನ ಓಟ, ಭೂತಯ್ಯನ ಮಗ ಅಯ್ಯು, ನಾಗರ ಹಾವು, ಹೊಸ ನೀರು, 2 ನಕ್ಷತ್ರ ಮುಂತಾದ ಜನಪ್ರಿಯ ಚಲನಚಿತ್ರಗಳಲ್ಲಿ ಅಭಿನಯ. ರವಿ ಕಲಾವಿದರು ನಾಟಕ ತಂಡದಲ್ಲಿ ಬಣ್ಣ ಹಚ್ಚಿದ ಶ್ರೀಯುತರು ಹವ್ಯಾಸಿ ನಾಟಕಗಳಲ್ಲಿ ಪ್ರಮುಖ ನಟರು. ಕಿರುತೆರೆಯಲ್ಲಿಯೂ ಸಹ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಶ್ರೀ ಲೋಕನಾಥ್ ಅವರಿಗೆ ಅಭಿನಂದನೆಗಳು. ಶ್ರೀಮತಿ ಗಿರಿಜಾ ಲೋಕೇಶ್ ಅವರು ರಂಗಭೂಮಿ, ಕಿರುತೆರೆ ಹಾಗೂ ಬೆಳ್ಳಿತೆರೆಯ ಪ್ರತಿಭಾನ್ವಿತ ನಟಿ. ತಮ್ಮ 14ನೇ ವಯಸ್ಸಿನಲ್ಲಿ ಶಾಸ್ತ್ರೀಯ ನೃತ್ಯ ಕಲಾವಿದೆಯಾಗಿ ರಂಗಭೂಮಿ ಪ್ರವೇಶಿಸಿದ ಗಿರಿಜಾ ಅವರು ಹಲವಾರು ಹವ್ಯಾಸಿ ತಂಡಗಳ ನಾಟಕಗಳಲ್ಲಿ ಅಭಿನಯಿಸಿರುವುದಲ್ಲದೆ 75ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ತಮ್ಮ ವಿಶಿಷ್ಟ ಅಭಿನಯದಿಂದ ಗಮನ ಸೆಳೆದಿದ್ದಾರೆ. ಭುಜಂಗಯ್ಯನ ದಶಾವತಾರ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಿರುವ ಗಿರಿಜಾರವರು ಅಭಿನಯಿಸಿರುವ ಅನೇಕ ಚಿತ್ರಗಳು ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿವೆ. ಚಲನಚಿತ್ರ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಗಾಗಿ ಶ್ರೀಮತಿ ಗಿರಿಜಾ ಲೋಕೇಶ್ ರವರಿಗೆ ಅಭಿನಂದನೆಗಳು. ಇನ್ನು ಚಲನಚಿತ್ರ ಕ್ಷೇತ್ರದಿಂದ ಮಾಧ್ಯಮದ ಕ್ಷೇತ್ರದೆಡೆಗೆ ನಮ್ಮ ಪಯಣ. ಶ್ರೀ ಗುಡಿಹಳ್ಳಿ ನಾಗರಾಜ್
ಸಾಂಸ್ಕೃತಿಕ ವರದಿಗಾರಿಕೆಗೆ ಹೆಸರಾಗಿರುವ ಗುಡಿಹಳ್ಳಿ ನಾಗರಾಜ್ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಿರಿಯ ಉಪಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ, ಸಂಗೀತ ಮೊದಲಾದ ಸಾಂಸ್ಕೃತಿಕ ವಲಯಗಳ ಬಗ್ಗೆ ಅಧಿಕೃತವಾಗಿ ಬರೆಯಬಲ್ಲ ಕೆಲವೇ ಪತ್ರಕರ್ತರಲ್ಲಿ ಗುಡಿಹಳ್ಳಿ ನಾಗರಾಜ್ ಒಬ್ಬರಾಗಿದ್ದಾರೆ. ಮಾಧ್ಯಮ ಕ್ಷೇತ್ರಕ್ಕೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಶ್ರೀ ಗುಡಿಹಳ್ಳಿ ನಾಗರಾಜ್ ಅವರಿಗೆ ಸಮಸ್ತ ಜನತೆಯ ಪರವಾಗಿ, ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಶ್ರೀಮತಿ ಸಿಜಿ ಮಂಜುಳಾ ಅವರು ಮೈಸೂರು ಮಹಾರಾಜ ಕಾಲೇಜಿನಿಂದ ಚಿನ್ನದ ಪದಕಗಳ ಜೊತೆ ಪದವಿ ಪೂರೈಸಿದರು. ನಂತರ ಬಿ.ಲಿಬ್ ಸೈನ್ಸ್ ಹಾಗೂ ಇಂಗ್ಲಿಷ್ MA ಪದವಿಯನ್ನು ಮಾನಸ ಗಂಗೋತ್ರಿಯಲ್ಲಿ ಮುಗಿಸಿದರು. ಪ್ರಜಾವಾಣಿಗೆ ಸೇರಿದ ನಂತರ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸುಧಾ ವಾರಪತ್ರಿಕೆಯ ಸಹಾಯಕ ಸಂಪಾದಕಿಯಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಪ್ರಜಾವಾಣಿಯಲ್ಲಿ ಸಹ ಸಂಪಾದಕಿಯಾಗಿ ಕಾರ್ಯವಹಿಸುತ್ತಿದ್ದಾರೆ. ನ್ಯಾಷನಲ್ ಫೌಂಡೇಶನ್ ಫಾರ್ ಇಂಡಿಯಾದ ಫೆಲೋಶಿಪ್ ಅವರಿಗೆ ಲಭಿಸಿತ್ತು. ಹೆಣ್ಣು, ಮಗು ಮತ್ತು ಸ್ತ್ರೀ ಸಂವೇದನೆ ಕುರಿತು ಅವರ ಲೇಖನಗಳ ಸಂಗ್ರಹ ಪ್ರಜ್ಞಾ ಎಂಬ ಪುಸ್ತಕವನ್ನು ಮೈಸೂರಿನ ನೆಲಮನೆ ಪ್ರಕಾಶನ ಪ್ರಕಟಿಸಿದೆ. ಅವರ ಡೆಸ್ಕ್ ಪತ್ರಿಕೋದ್ಯಮ ಎಂಬ ಪುಸ್ತಕವನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಕಟಿಸಿದೆ. ಮಾಧ್ಯಮ ಕ್ಷೇತ್ರಕ್ಕೆ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಈ ವರ್ಷದ ರಾಜ್ಯ ಪ್ರಶಸ್ತಿಗಾಗಿ ಶ್ರೀಮತಿ ಸಿಜಿ ಮಂಜುಳಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಇನ್ನು ಶ್ರೀ RP ವೆಂಕಟೇಶ್ ಮೂರ್ತಿ ಸುಮಾರು 25 ವರ್ಷಗಳಿಂದ ಜನತಾ ಮಾಧ್ಯಮ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಸಮಾಜವಾದಿ ಚಳುವಳಿಯಲ್ಲಿ ಹುಟ್ಟಿ ಬೆಳೆದವರು. JP ಚಳುವಳಿಯ ಮೂಲಕ ತಮ್ಮನ್ನು ಗುರುತಿಸಿಕೊಂಡವರು. ನಿರಂತರ ಹೋರಾಟ ಮತ್ತು ಸಮಾಜದ ಬೆಳವಣಿಗೆಗಾಗಿ ಶ್ರಮಿಸುತ್ತಾ ಪತ್ರಿಕೆಯನ್ನು ಒಂದು ಸುದ್ದಿ ಮಾಧ್ಯಮವನ್ನಾಗಿಸಿದರು. ಸಾಮಾಜಿಕ ಬದಲಾವಣೆ ಮತ್ತು ಸಾಂಸ್ಕೃತಿಕ ಪರ್ಯಾಯದ ಹುಡುಕಾಟದ ಜೊತೆಗೆ ಮುಂದುವರಿಸಿಕೊಂಡು ಬಂದವರು. ಸಾಂಸ್ಕೃತಿಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುತ್ತಾ ಹಾಸನ ಮತ್ತು ಸುತ್ತಣ ಜಿಲ್ಲೆಗಳ ಸಾಂಸ್ಕೃತಿಕ ಆರೋಗ್ಯಕ್ಕಾಗಿ ಕಾರ್ಯಕ್ರಮ ರೂಪಿಸಿದವರು. ಅದೇ ಸಂದರ್ಭದಲ್ಲಿ ಪರಿಸರ ಕಾಳಜಿಯುಳ್ಳವರಾಗಿ ಪರಿಸರ ಸಂರಕ್ಷಣೆಗೆ ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಜಲ ಸಂರಕ್ಷಣೆ, ಜನಾರೋಗ್ಯ ಕಾರ್ಯಕ್ರಮಗಳನ್ನು ಯೋಜಿಸಿದ್ದಾರೆ. ಸಾಕ್ಷರತಾ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಚಳುವಳಿಯಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಶ್ರೀ RP ವೆಂಕಟೇಶ್ ಮೂರ್ತಿ ಅವರಿಗೆ ಅಭಿನಂದನೆಗಳು. ಶ್ರೀ P. ಮಹಮ್ಮದ್ 1963ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದ P. ಮಹಮ್ಮದ್ ರವರು ವಾಣಿಜ್ಯ ಕಲೆಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ವಿಜಯ ಕರ್ನಾಟಕದಲ್ಲಿ ವ್ಯಂಗ್ಯ ಚಿತ್ರಕಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಅಯೋಧ್ಯ, ಕಣ್ಣೀರ ಕಾಂಡ, ವ್ಯಂಗ್ಯ ವಿಚಿತ್ರ ಸಂಕಲನಗಳನ್ನು ಹೊರತಂದಿದ್ದಾರೆ. ತಮ್ಮ ವಿಡಂಬನಾತ್ಮಕ ಶೈಲಿಗೆ ಹೆಸರಾಗಿರುವ ಮಹಮ್ಮದ್ ಸಮಕಾಲೀನವಾದ ಯಾವುದೇ ವಸ್ತು ವಿಷಯಗಳನ್ನು ತಮ್ಮ ವ್ಯಂಗ್ಯ ಚಿತ್ರಕ್ಕೆ ವಸ್ತುವಾಗಿಸಿಕೊಂಡಿದ್ದಾರೆ. ಇವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಸಂದೇಶ ಮೀಡಿಯಾ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಮಾಧ್ಯಮ ಕ್ಷೇತ್ರಕ್ಕೆ ಶ್ರೀಯುತರ ಅನುಪಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಈ ವರ್ಷದ ರಾಜ್ಯ ಪ್ರಶಸ್ತಿಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಬಂಧುಗಳೇ, ಇನ್ನು ಕಡೆಯದಾಗಿ 2 ಪ್ರಶಸ್ತಿಗಳು ಉಳಿದಿವೆ. ಅಂದಮೇಲೆ ನಿಮ್ಮೆಲ್ಲರ ಕರ್ತವ್ಯ ಏನು, ಬಹಳ ಹೊತ್ತಿನಿಂದ ಚಪ್ಪಾಳಿಸೋದು ಬಹಳ ಕ್ಷೀಣವಾಗಿ ಕೇಳಿಸ್ತಾ ಇತ್ತು. ಇರಲಿ, ಶ್ರೀ P. ಮಹಮ್ಮದ್ ಸ್ವಾಗತಿಸಿ. ಇದಾದ ಮೇಲೆ ಶ್ರೀ SR ವೆಂಕಟೇಶ್ ಪ್ರಸಾದ್, ದಯಮಾಡಿ ವೆಂಕಟೇಶ್ ಪ್ರಸಾದ್ ಅವರು ಇಲ್ಲಿಗೆ ಬರಬೇಕಾಗಿ ವಿನಂತಿ. ಕಡೆಯ ಪ್ರಶಸ್ತಿ ಈ ದಿನದ ಪ್ರಶಸ್ತಿ ಪ್ರದಾನದಲ್ಲಿ 1963ರಲ್ಲಿ ಜನಿಸಿದ ಶ್ರೀ SR ವೆಂಕಟೇಶ್ ಪ್ರಸಾದ್ ಸಣ್ಣ ವಯಸ್ಸಿಗೆ ಪತ್ರಿಕಾ ಕ್ಷೇತ್ರವನ್ನು ಅರಸಿಕೊಂಡು 1989ರಲ್ಲಿ ಮಹಾನಂದಿ ದಿನಪತ್ರಿಕೆಯ ಉಪಸಂಪಾದಕರಾಗಿ ಪತ್ರಿಕೋದ್ಯಮಕ್ಕೆ ಪ್ರವೇಶ ಪಡೆದರು. ತದನಂತರ 3 ವರ್ಷಗಳ ಕಾಲ ದಿಕ್ಸೂಚಿ ಮಾಸಪತ್ರಿಕೆಯಲ್ಲಿ ಸಹಾಯಕ ಸಂಪಾದಕರಾಗಿ, ಈ ಸಂಜೆ ಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕರಾಗಿ, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕ್ಷೇತ್ರದಲ್ಲಿ ಅನುಭವವನ್ನು ಪಡೆದಿದ್ದಾರೆ. ಇಲಾಖೆ 2007ರಲ್ಲಿ ಶ್ರೀಲಂಕಾ ಪ್ರವಾಸೋದ್ಯಮ ಇಲಾಖೆ ಆಹ್ವಾನದಲ್ಲಿ ಶ್ರೀಲಂಕಾ ಪ್ರವಾಸವನ್ನು ಮಾಡಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಾಧ್ಯಮ ಕ್ಷೇತ್ರಕ್ಕೆ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 2013ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ವೆಂಕಟೇಶ್ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಾಗೆಯೇ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಶ್ರೀಮತಿ ಉಮಾಶ್ರೀ ಅವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುವ ಮೂಲಕ ರಾಜ್ಯದ ಪ್ರತಿಷ್ಠೆಯನ್ನು ಹೆಚ್ಚಿಸಿರುವ, ರಾಜ್ಯ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿರುವ ಎಲ್ಲ ಸಾಧಕರಿಗೂ ಸಮಸ್ತ ಕನ್ನಡಿಗರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳು, ಅಭಿನಂದನೆಗಳು. ಒಮ್ಮೆ ಎಲ್ಲರೂ ಒಟ್ಟಾಗಿ ಎಲ್ಲ ಈ ಪ್ರಶಸ್ತಿ ಪುರಸ್ಕೃತರಿಗೆ, ಮೇಲ್ಕೂತಿರೋರು,
ನಾಡಿನ ಜನತೆಯ ಪರವಾಗಿ ಸರ್ವರಿಗೂ ಅಭಿನಂದನೆಗಳು. ಎಲ್ಲ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನಾಡಲಿದ್ದಾರೆ ಶ್ರೀ ಕೋ ಚನ್ನಬಸಪ್ಪ ಅವರು. ದಯಮಾಡಿ ಅವರು ಇಲ್ಲಿಗೆ ಬರಬೇಕೆಂದು ಕೋರುತ್ತಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರೇ, ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿಯವರೇ, ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾದೇವಿಯವರೇ, ರಾಮಕೃಷ್ಣ ಅವರೇ ಮತ್ತು ಜಳಿಕೆಯವರೇ, ನನ್ನ ಮುಂದಿರುವ ಅಭಿಮಾನಿಗಳ ಬಳಗದವರೇ, ಸೋದರಿಯರೇ, ಈಗ ಸ್ವಲ್ಪ ಹೆಚ್ಚು ಕಡಿಮೆ 1.5 ಗಂಟೆಯಿಂದ ನಡೆದ ಈಗ ಸಮಾರಂಭದಲ್ಲಿ ನೀವೆಲ್ಲ ಕೂತು ಕೇಳಿ ನೋಡಿ ಸಂತೋಷಪಟ್ಟಿದ್ದೀರಿ. ನಾನು ವೇಳೆ ಎಷ್ಟಾಯಿತು ಅಂತ ಗಡಿಯಾರ ನೋಡ್ತಾ ಇರುವಾಗ ಮುಖ್ಯಮಂತ್ರಿಗಳು ನನ್ನ ಕಡೆಗೆ ತಿರುವಿ ನೀವೆಲ್ಲರ ಪರವಾಗಿ 4 ಮಾತಾಡಬೇಕು ಅಂತ ಹೇಳಿದರು. ನಾನು ಮಾತಿಗೆ ಸಿದ್ಧನಾಗಿ ಬಂದಿರಲಿಲ್ಲ, ನೋಡೋಕ್ಕೆ ಬಂದಿದ್ದೆ. ಆದರೂ ಅವರು ಮುಖ್ಯಮಂತ್ರಿಗಳ ಆಜ್ಞೆ ಆದಮೇಲೆ ತಿರಸ್ಕರಿಸಬಾರ್ದು ಅನ್ನೋ ವಿಧೇಯತೆಯಿಂದ ಇಲ್ಲಿ ಬಂದು ನಿಂತಿದ್ದೆ ನಾನು. ನನ್ನನ್ನು ಈ ಒಂದು ಗೌರವಕ್ಕೆ ಪಾತ್ರನಾಗಿದ್ದೇನೆ ಅಂಥೇಳಿ ನಿನ್ನೆ ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಬಂದ ಮೇಲೆ ಕರ್ನಾಟಕದ ಅನೇಕ ಭಾಗಗಳಿಂದ, ಬೀದರ್ನಿಂದ ಉಜಿರೆವರೆಗೂ, ಬೆಳಗಾವಿಯಿಂದ ಕೋಲಾರದವರೆಗೂ ನನಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರು, ಆಪ್ತರು ಅಭಿಮಾನದ ಸಂದೇಶಗಳನ್ನು ಕಳಿಸ್ತಾ ಆಶ್ಚರ್ಯ ಮಿಶ್ಚಿತ, ಸ್ವಲ್ಪ ಗಮನಿಸ್ರಿ, ಆಶ್ಚರ್ಯ ಮಿಶ್ಚಿತ ಸಂತೋಷವನ್ನು ವ್ಯಕ್ತಪಡಿಸಿದರು. ಆಶ್ಚರ್ಯ, ಅದರ ಜೊತೆ ಸ್ವಲ್ಪ ಸಂತೋಷ. ಆಶ್ಚರ್ಯ ಯಾಕಪ್ಪ ಅಂತ ಕೇಳಿದ್ರೆ, ಅಲ್ರಿ ಕರ್ನಾಟಕ ರಾಜ್ಯ ಆಗಿ 58 ವರ್ಷ ಆದರೂ ನಿಮಗೆ ಇದರೊಳಗೂ ಈ ನೀವು ಅವ್ರ ಗಮನಕ್ಕೆ ಬಂದಿರಲಿಲ್ಲ ಏನೇನು ಅಂದರು. ಯಾಕ್ರಿ ಬಂದಿಲ್ಲ ಅಂದೆ. ಮತ್ತು ಇಷ್ಟು ತಡ ಮಾಡ್ಬೇಕ ಅಂದರು. ನನಗೆ ಗೊತ್ತಿಲ್ಲ ಅದು ಯಾಕೆ ಮಾಡಿದರು. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಖಾಸಗಿಯಾಗಿ ನಾವೆಲ್ಲಿ ಕೂಡಿದಾಗ, ನೋಡಿ ನಾವೆಂಥ ತಪ್ಪು ಮಾಡಿಬಿಟ್ಟಿವಲ್ಲ, ಇಷ್ಟು ವರ್ಷದವರೆಗೂ ನಿಮಗೆ ಯಾವುದು ರಾಜ್ಯ ಸನ್ಮಾನ ಕೊಟ್ಟಿರಲಿಲ್ಲ, ಅದು ಹೆಂಗಾಯಿತು, ಭಾಳ ವಿಷಾದ ಅಂದರು. ಇದು ಅವ್ರು ಹಾಗೆ ತಿಳ್ಕೊಂಡಿದ್ದಾರೆ, ನಾನು ಹಾಗೆ ತಿಳ್ಕೊಂಡಿಲ್ಲ. ಕನ್ನಡ ತಾಯಿ ಗೊತ್ತು ಯಾರಿಗೆ ಯಾವಾಗ ಸನ್ಮಾನ ಮಾಡೋದು ಅಂತ. ತಾಯಿ ಮನಸ್ಸು ಅದೆಂಥದ್ದು. ನಾನು ಭಾಳ ಚಿಕ್ಕವನಿದ್ದಾಗ, ನಾನು ಮೊದಲನೇ ಮಗ, ನನ್ನ ತರುವಾಯ 4 ಜನ, 2 ಹೆಣ್ಣು ತಂಗಿಯರು, 2 ತಮ್ಮಂದಿರು ಹುಟ್ಟಿದ್ರು. ನಾನು ಸ್ಕೂಲಿಗೆ ಹೋಗ್ಬೇಕಮ್ಮ, ಊಟಕ್ಕೆ ನೀಡು ಅಂತ ನಾನು ಕೂತ್ರೆ, ತಮ್ಮ ಬರಲು ತಡೆಯೋ, ಅವನು ಉಂಡ ಮೇಲೆ ನೀನು ಉಣ್ಣು ನೋಡು. ಯಾಗಿದೆ ಇದು, ಯಾಕಮ್ಮ ಹಿಂಗೆ ಅಂತ ನಾನು ಕೇಳಿದೆ. ಇಲ್ಲಪ್ಪ, ಮೊದಲು ಸಣ್ಣ ಮಕ್ಕಳು ಊಟ ಮಾಡಬೇಕು, ಆಮೇಲೆ ಅವ್ರು ಬಿಟ್ಟಿದ್ದನ್ನು ನೀವು ದೊಡ್ಡವರು ಊಟ ಮಾಡಬೇಕು ಅಂತ ಹೇಳಿದರು. ಆಗ ನನಗೆ ಅರ್ಥ ಆಯಿತು, ತಾಯಿ ಹೊಟ್ಟೆ ಹೆಂಗಿರ್ತದೆ ಅಂತ. ಸಣ್ಣ ಮಕ್ಕಳ ಮೇಲೆ ಭಾಳ ಪ್ರೀತಿ, ದೊಡ್ಡ ಮಕ್ಕಳು ಅವ್ರನ್ನ ರಕ್ಷಣೆ ಮಾಡ್ತಾರಂತಲ್ಲ, ತಾಯಿಗೆ ಗೊತ್ತು. ಆದ ಕಾರಣದಿಂದ ನಾವು ಚಿಕ್ಕವರಿದ್ದಾಗ ಮೊದಲನೇ ರೊಟ್ಟಿ, ಮೊದಲನೇ ಚಪಾತಿ, ಮೊದಲನೇ ಮುದ್ದೆ ಕೊಡ್ತಾನೇ ಇರಲಿಲ್ಲ, ಕಡೆಗೆ ತೆಗೆದಿಡೋರು. ಅವ್ರು ಬಂದ ಮೇಲೆ ನೀನು ಊಟ ಮಾಡುವಂಥವ್ರು. ಈಗ ನಮ್ಮ ತಾಯಿ ಗೊತ್ತು, ಆ ತಾಯಿ ಕನ್ನಡ ತಾಯಿ. ಇದು ನಾನು ಉತ್ಪ್ರೇಕ್ಷೆಯಿಂದ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ಇವತ್ತಿನ ಸಚಿವೆ ತಾಯಿ, ಆಕೆ ಗೊತ್ತಿರಬೇಕು ತನ್ನ ಮಕ್ಕಳು ಹೆಂಗಿರಬೇಕು ಅಂತ. ಇದು ನಾನು ಅವ್ರನ್ನ ಸಮರ್ಥನೆ ಮಾಡಿ ಮಾತಾಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಏನೋ ಒಂದು ವಿಷಾದದಿಂದ ಆಗಬಾರ್ದಾಗಿತ್ತು, ಎಷ್ಟು ತಡವಾಯ್ತಲ್ಲ ಅಂತ ಹೇಳಿದರು. ಇಲ್ಲ, ನೀವು ಮಾಡಿದ್ದು ಸರಿಯೇ ಅಂತ ಹೇಳಿ ನಾನು ಅವ್ರನ್ನ ಸಮರ್ಥನೆ ಮಾಡ್ತೀನಿ. ಯಾಕಂದರೆ ನಾನು ವಕೀಲ, ಅವ್ರನ್ನ ಡಿಫೆಂಡ್ ಮಾಡ್ತಾ ಇದ್ದೆ ನಾನು. ಇದು ನಾವು ಬರಬೇಕು ಅಂತೇಳಿ ಏನಾದರೂ ನಿರೀಕ್ಷೆ ಮಾಡಿಕೊಂಡಿದ್ದರೆ ಅದು ಬರಲಿಲ್ಲ ಅನ್ನೋ ದುಃಖ ಆಗ್ತದೆ, ಕೊಟ್ಟರೆ ಸಂತೋಷ ಪಡ್ತೀವಿ. ಇದು ಬರಬೇಕು ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನನ್ನ ಸಾಹಿತ್ಯ ಸೇವೆಗಾಗಿ ಅಂತ ಹೇಳಿದರು.
ಆ ಸಾಹಿತಿಯನ್ನು ನಾನು ಅದು ಒಂದು ಸೇವೆ ಅಂತಂದು ಹೇಳಿ ನಾನು ಮಾಡಲಿಲ್ಲ. ತಾಯಿ ಸರಸ್ವತಿ ಈ ಕೈಯಿಂದ ಬರೆಸಿದಳು. ಆದ ಕಾರಣದಿಂದ ನನ್ನ ಕೈಲಿ ಏನೂ ಆಗಲಿಲ್ಲ. ಈ ಒಂದು ವಿನಯ ಇರೋದರಿಂದ ನಾನು ಸದಾ ಸುಖಿಯಾಗಿದ್ದೇನೆ. ಆದರೆ ಇವರು ಮಾಡಿರ್ತಕ್ಕಂಥ ಗೌರವಕ್ಕೆ ನನ್ನ ಅನೇಕ ಮಿತ್ರರು ಇಲ್ಲಿ ಬರುವಾಗ, ಒಳಗೆ ಬರುವಾಗ, ಅಲ್ಲಿ ಹೋಗುವಾಗ ಎಲ್ಲರೂ ಇದ್ದೇನೆ, ಅಯ್ಯೋ ಇಷ್ಟು ದಿನ ತಡ ಆಯ್ತು ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಆಯ್ಕೆ ಸಮಿತಿಯಲ್ಲಿ ನನ್ನ ಕೊನೆಯ ಮಗಳಿಗಿಂತಲೂ ಚಿಕ್ಕವರು ಇದ್ದರು. ಅವರೆಲ್ಲರೂ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು. ಅವ್ರು ಹೇಳಿದರು, ಸರ್ ಭಾಳ ಸಂತೋಷ ಆಯಿತು ನೋಡಿ. ಅಲ್ಲಮ್ಮ, ನಾವು ಇಷ್ಟೋ ತನಕ 90 ವರ್ಷ 80 ವರ್ಷ 70 ವರ್ಷ ಬದುಕಿರ್ಬೇಕ ನಾವು ನಿಮಗಾಗಿನ, ಹಂಗೆ ಮಾಡಬೇಡ್ರಿ ದಯವಿಟ್ಟಿನ ಮೇಲೆ. ಅಲ್ಲೇ ತನಕ ನನ್ನಲ್ಲಿ ಕರ್ಕೊಂಡು ಬರ್ಬೇಕಂದ್ರೆ ನಾನು ಬೇರೆ ಸಭೆಯಲ್ಲಿ ಆಗಿದ್ದರೆ ದಯವಿಟ್ಟು ನಾನು ಕೂತು ಮಾತಾಡ್ತೇನೆ. ಸಭಾಗೌರವವನ್ನು ಕಾಪಾಡಬೇಕು. ನನ್ನ ವಯಸ್ಸು ಸಭಾಗೌರವವನ್ನು ಕಾಪಾಡದೇ ಇರತಕ್ಕಂಥದ್ದು ಆಗೋದಿಲ್ಲ ಅಂತ ಹೇಳ್ತಿದ್ದೆ. ಆದರೆ ವಿದ್ವಂತ ಮಣಿಗಳು ನೀವೆಲ್ಲ ಬಂದಿದ್ದೀರಿ, ಇಲ್ಲ ಇತ್ತು, ಇದು ಒಂದಾಯ್ತಲ್ಲ. ಆದರೆ ಇನ್ನೊಂದು ನಾನು ನೋಡಿದ್ದೀನಿ. 1963ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಆಯಿತು. 1979 ತನಕ ಕುವೆಂಪು ಅವರಿಗೆ, ಮಾಸ್ತಿ ಅವರಿಗೆ ಸತ್ಕಾರನೇ ಮಾಡಿರಲಿಲ್ಲ. ಅದಕ್ಕಿಂತ ಮೊದಲು 63ರಿಂದ 79ರವರೆಗೂ ಅವರಿಗಿಂತ ಎಷ್ಟೋ ಚಿಕ್ಕವರಾದವರು, ಸಾಹಿತ್ಯದಲ್ಲಿ ಎಷ್ಟೋ ಕಡಿಮೆ ಮಾಡಿದವರು, ಅವರೆಲ್ಲರೂ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದರು. ಹೀಗೆ ಕೆಲವರು ಇದು ನೋಡಿ ಯೋಚನೆ ಮಾಡಿ ನೀವು, ಹೀಗಾಗ್ತದೆ. ಅದೇನು ಮಾಡಬೇಕು ನಾವು ಹೇಳಂಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ, ಅದನ್ನು ನಾವು ಸಹಿಸಬೇಕು. ಸಾಹಿತ್ಯಕ್ಕೆ ಅಂತೇಳಿ ಒಂದೆಲ್ಲ, ಇನ್ನೊಂದು ಹೇಳ್ತೀನಿ ಇದರಲ್ಲಿ. ಇವತ್ತು ಕೊಟ್ಟಿರ್ತಕ್ಕಂಥ 19 ಶಾಖೆಗಳಲ್ಲಿರ್ತಕ್ಕಂಥವರು, ನರಸಮ್ಮನ ಜ್ಞಾಪಕ ಬರ್ತದೆ ನನಗೆ. ಸೂಲಗಿತ್ತಿ ನರಸಮ್ಮ ಅಯ್ಯಮ್ಮಮ್ಮಿ ಏನು ಮಾಡಿದ್ರು? ನಮ್ಮ ದೇಶಕ್ಕೆ ಏನು ಮಾಡಿದ್ರು? ನಮ್ಮ ದೇಶಕ್ಕೆ ಏನು ಮಾಡಿದರು? ಸರ್ಕಾರ ಪ್ರತಿಯೊಂದು ಊರಿನಲ್ಲಿ ಒಂದೊಂದು ಪ್ರಸೂತಿ ಗೃಹಗಳನ್ನು ಕಟ್ಟಬೇಕಾಗಿತ್ತು. ಅಲ್ಲಿ ಒಬ್ಬ ಟ್ರೈನ್ಡ್ ನರ್ಸ್ ಇರಬೇಕಾಗಿತ್ತು. ಅದಾಗಲಿಲ್ಲ. ಅಯ್ಯಮ್ಮ ಒಂದು ಊರಿನಲ್ಲಿದ್ದು 1500 ಜನಗಳಿಗೆ ಹೆರಿಗೆ ಮಾಡಿಸಿದ್ಲು. ಇದು ಆಕೆ ಮಾಡಿದ್ದು. ಮುಂದೇನಾದರೂ ನನಗೆ ಕೊಡ್ತಾರೆ, ಮಾಲೆ ಹಾಕ್ತಾರೆ, ಒಂದು 20 ಗ್ರಾಮಿನ ಚಿನ್ನ ಕೊಡ್ತಾರೆ ಅಂತ ಆಕೆನು ಮಾಡಲಿಲ್ಲ. ಹೌದು, ತನಗೆ ಇನ್ನೇನಿಲ್ಲ, ಬರೀ ಈ 10 ಬೆರಳು, ಒಂದು ಉಪಕರಣ ಇಲ್ಲ, ಒಂದು ಸಲ್ಯೂಷನ್ ಇಲ್ಲ, ಕಾಟನ್ ಇಲ್ಲ, ಕತ್ತಿರಬೇಕಲ್ಲ, ಒಕ್ಕಳ ಅದಿಲ್ಲ. ಆ ತಾಯಿ ಮಾಡಿದ್ಲು. ಈ ಕೆಲಸ ಯಾಕಪ್ಪ ನೀವು ಮಾಡಿದ್ರಿ? ಅದಕ್ಕೆ ನಾನು ಹೇಳ್ತೀನಿ ಸರ್ಕಾರದವರಿಗೆ, ಪ್ರತಿಯೊಂದು ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಂಗ ನೋಡೋಣ. ಇದು ಅಯ್ಯಮ್ಮ ಮಾಡಿದ ಸೇವೆ ಅಲ್ಲ. ಗುಬ್ಬಿ ವೀರಣ್ಣವರಿಗೆ ನಾಟಕಕಾರ ಇಲ್ಲಿ ಕೊಟ್ಟರು. ಸಿನಿಮಾದವ್ರು ಬಂದಾಗ ನಮ್ಮ ಜನಗಳಿಗೆ ಭಾಳ ಸಂತೋಷ, ಸಿಟಿ ಹೊಡೆದ್ರು. ಯಾಕಂದರೆ ಸಿನಿಮಾ ನೋಡಿದಾರೆ ಅವರು. ನಾ ಬರೆದದ್ದು ನೋಡಿಲ್ಲ, ಓದಿಲ್ಲ. ಯಾಕೆ ಕೊಡ್ಬೇಕು ಅವ್ರಿಗೆ? ಯಾಕೆ ಕೊಡಬೇಕು? ಆಸ್ಪತ್ರೆ ಕಟ್ಟಿಸ್ತೀರಿ, ಶಾಲೆ ಕಟ್ಟಿಸ್ತೀರಿ, ಕೆರೆ ಕಟ್ಟಿಸ್ತೀರಿ, ಫ್ಯಾಕ್ಟ್ರಿ ಕಟ್ಟಿಸ್ತೀರಿ, ಮನೆಗಳು ಕಟ್ಟಿಸ್ತೀರಿ. ಅವ್ರ ಮನಸ್ಸು ಕಟ್ರಪ್ಪ ನೀವು ನೋಡೋಣ. ಮನಸ್ಸು ಕಟ್ರಿ. ಸುಲಭದ ಕೆಲಸ ಅಲ್ಲ. ಡಾಕ್ಟರ್ ಗುಬ್ಬಿ ವೀರಣ್ಣವ್ರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಡಿಗ್ರಿ ಕೊಟ್ಟರು. ಕನ್ನಡ ಪ್ರಭಾವದಲ್ಲಿ ಮೊದಲನೇ ಸುಪುಟದಲ್ಲೇ ಬಂದಿತ್ತು. ಗುಬ್ಬಿ ವೀರಣ್ಣವ್ರಿಗೆ ನಾಟಕ ರತ್ನಾಕರ ಅಂತ ಆಗ ಬೆಳೆದಿತ್ತು. ನಾಟಕರದ್ದು ಮೈಸೂರು ವಿಶ್ವವಿದ್ಯಾಲಯದ ಅವರಿಗೆ ಡಾಕ್ಟರೇಟ್ ಡಿಗ್ರಿ ಕೊಟ್ಟರು ಅಂದರು. ನನಗೆ ಭಾಳ ಸಂತೋಷ ಆಯಿತು. ನಾನು ವಸಂತಾಗಿದ್ದೆ, ಅವರು ನೆಹರು ಸರ್ಕಲ್ಲಾಗಿದ್ದರು. ಗುಬ್ಬಿ ವೀರಣ್ಣವರೇ, ನಿಮಗೆ ಡಾಕ್ಟರೇಟ್ ಡಿಗ್ರಿ ಕೊಟ್ಟರು, ಭಾಳ ಸಂತೋಷ ನನಗೆ ಅಂದೆ. ಹಂಗಂದ್ರೆ ಏನು ಸ್ವಾಮಿ ಅಂದರು. ಇದೇ ಮಾತು, ಸತ್ಯವಾದ ಮಾತಿದು. ಟೆಲಿಫೋನ್, ಹಂಗಂದ್ರೆ ಏನು ಸ್ವಾಮಿ ಡಾಕ್ಟರೇಟ್ ಅಂದರೆ ಅಂದರು. ಅವರು ಭಾಳ ವಿನಯ, ಎಷ್ಟು ದೊಡ್ಡ ನಟರಿದ್ದರು ಅಷ್ಟು ವಿನಯ. ಹಂಗಂದರೆ ಡಾಕ್ಟ್ರೇ ಅಲ್ಲ ವೀರಣ್ಣವರೇ, ಯಾರು ದೇಶಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಅಮೋಘವಾದ ಸೇವೆ ಮಾಡಿದರೆ ಅವರಿಗೆ ಕಾಂಟ್ರಿಬ್ಯೂಷನ್ ಇದೆ,
ಎ ಡಿಸ್ಟಿಂಕ್ಟ್ ಕಾಂಟ್ರಿಬ್ಯೂಷನ್ ಟು ದಿ ಗ್ರೋತ್ ಆಫ್ ನಾಲೆಡ್ಜ್ ಆ್ಯಂಡ್ ಎಜುಕೇಷನ್ ಅಂಥವ್ರಿಗೆ ಕೊಡ್ತಾರೆ. ನಾನು ಸಾಲಿಗೆ ಹೋಗಲಿಲ್ಲ, 10ನೇ ವರ್ಷದಿಂದ ಪರ್ದೆ ಹೇಳಿಕ್ಕೆ ನಾಟಕಕ್ಕೆ ಹೋದೆ, ಏನೂ ಓದಲಿಲ್ಲ, ನನಗೆ ಬರೀ ಕೊಟ್ಟರಲ್ಲ ಅಂದರು. ನೀವು ಪುಸ್ತಕ ಬರೀಬೇಕಾಗಿಲ್ಲ. ಪುಟ್ಟಸ್ವಾಮಿಯವರು ನಾಟಕ ಬರೆದರು. ಇನ್ನೂ ಎಷ್ಟೋ ಜನ ನಮ್ಮ ನಾಟಕ ಬರೆದರು. ಆ ನಾಟಕ ಪುಸ್ತಕ ಬರೆದಿದ್ರೆ 1000 ಹೆಚ್ಚಾಗ್ತಿತ್ತು. 1000 ಜನ ಓದಿದ್ರಿಲ್ಲ ಗೊತ್ತಿಲ್ಲ. 10 ವರ್ಷ ಆದರೂ ಪುಸ್ತಕಗಳು ಮಾರಾಟ ಆಗ್ತಿದ್ದಿಲ್ಲ. ಅದೇ ನಾಟಕವನ್ನು ನೀವು ಒಂದು ದಿನ ಆಡಿದರೆ 10,000 ಜನಗಳಿಗೆ ನೀವು ಅದನ್ನು ತಿಳಿಸ್ತೀರಿ. ಹರಿಶ್ಚಂದ್ರ ನಾಟಕ ಆಡಿದ್ರು ಅಂತ ಇಟ್ಕೊಳ್ಳಿ, ಚಂದ್ರಹಾಸ ನಾಟಕ ಆಡಿದ್ರು ಅಂತ ಇಟ್ಕೊಳ್ಳಿ, ಶ್ರೀರಾಮ ಪಟ್ಟಾಭಿಷೇಕ ಮಾಡಿದ್ರು, ಅದು ಪಾದಕ ಪಟ್ಟಾಭಿಷೇಕ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ನಾಟಕ ಅವರು ಆಡಿದ್ರಿಂದ ಹರಿಶ್ಚಂದ್ರನಿಗೆ ನಾವು ಸತ್ಯವಂತರಾಗಿರಬೇಕು, ಸೀತಮ್ಮನಂತೆ ನಾವು ಪತಿವ್ರತೆಯಾಗಿರಬೇಕು, ಲಕ್ಷ್ಮಣನಂತೆ ಸೋದರನಾಗಿರಬೇಕು. ಆಯಿತು ಹೇಳ್ತೇನೆ. ಹೀಗೆ ಒಬ್ಬರು ನಾಟಕಕಾರ ಮಾಡ್ತಕ್ಕಂಥ 10 ಜನ ಮಾಡ್ತಕ್ಕಂಥ ಕೆಲಸನ ಒಬ್ಬ ನಾಟಕಕಾರ ಮಾಡ್ತಾನೆ. ಆದ ಕಾರಣದಿಂದ ಅವ್ರು ಮಾಡಿರ್ತಕ್ಕಂಥ ಸೇವೆ ಅಮೋಘವಾದದ್ದು. ಈ ಅಮೋಘವಾದ ಸೇವೆಗಾಗಿ ಇವರು ಗೌರವ ಕೊಟ್ಟಿದ್ದಾರೆ, ಅಂಥ ಒಂದು ಗಮ್ಮೋದು ಕೊಡ್ತಾರೆ. ಆದರೆ ಇದುವರೆಗೂ ಗುರ್ಸಿದ್ದಿಲ್ಲಲ್ರಿ ಇವ್ರನ್ನ ಅಂತಾರೆ. ಇದುವರೆಗೂ ಗುರ್ಸಿರಲಿಲ್ಲಲ್ಲ, ಇವರು ಗುರ್ಸಿದ್ರು. ಇಲ್ಲ ಬೇಡ, ಯಾವಾಗ ಗುರ್ಸಿದ್ರು ಗೊತ್ತಾ? ಕುವೆಂಪು ಅವರು ಒಂದು ಕವಿತೆ ಬರೆದಿದ್ದಾರೆ, ಗೊಬ್ಬರ ಅಂತ. ಗೊಬ್ಬರ ಕವಿತೆ ಬರುವಾಗ ಹೇಳ್ತಾರೆ ಅವರು, ಸರಸ್ವತಿಯ ವೀಣೆಯಂ ಕಿತ್ತು ಗೊಬ್ಬರದ ಗಡಿ, ಯಾಕಂದರೆ ಗೊಬ್ಬರ ಅನ್ನೋ ಒಂದು ಕವಿತೆ ಬರೆದಿರ್ತಾರೆ. ಗೊಬ್ಬರದ ಗುಂಡಿಯ ಮುಗಿಯುವಂತಾಯ್ತೆ, ಎಂಥ ಗೋಳು ಬಂತಪ್ಪ ಅಂತೇಳಿ ಪಂಡಿತರೆಲ್ಲರೂ ಆಗ್ತದೆ. ಅದು ಕುವೆಂಪು ಒಂದು ಮಾತು ಬರ್ತಾರೆ, ಗೊಬ್ಬರ ಎಂದು ಸಿಂಹಾಸನಕ್ಕೆ ಏರ್ತದೆ, ಅವತ್ತು ಗೊಬ್ಬರ ಮಾಡಿದವನಿಗೆ ಗೌರವ ಕೊಡ್ತಾರೆ ಅಂತ. ಇವತ್ತು ನಾನು ಹೇಳ್ತೀನಿ, ಈ ಸಾಧಾರಣ ಜನಗಳಿಗೆ ಗೌರವ ಕೊಟ್ಟರೆ ಯಾಕೆ? ಗೊಬ್ಬರ ಇವತ್ತು ಅಧಿಕಾರದಲ್ಲಿದೆ. ಆ ಗೊಬ್ಬರ ಅಧಿಕಾರಕ್ಕೆ ಬಂತು ಅಂತೇಳಿ ಗೊಬ್ಬರದಂಥವ್ರಿಗೆ ಗೌರವ ಕೊಟ್ಟರು. ಅದಕ್ಕೆ ಹೇಳಿದರು, ಯಾವಾಗ ಗೌರವ ಕೊಡ್ತಾರೆ ಆವಾಗ. ಈಗ ಒಂದು ಮಾತು ಹೇಳ್ತೀನಿ, ಕುವೆಂಪು ಹೇಳಿದ್ರು ಅದನ್ನು, ಶೂದ್ರ ಯುಗ ಬರ್ತಾ ಇದೆ, ಬಂದಿದೆ. ಆ ಶೂದ್ರ ಸುನಾಮಿ ರೂಪದಲ್ಲಿ ಬರ್ತಾ ಇದೆ, ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ.